ಈ ಸೂಚನೆಗಳು ಸಿಕ್ಕರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಆರಂಭವಾಗುತ್ತಿದೆ ಎಂದೇ ಅರ್ಥ. ಎಲ್ಲರ ಸಮಯ ಯಾವಾಗಲೂ ಒಂದೇ ರೀತಿ ಇರಲು ಸಾಧ್ಯವೇ ಇಲ್ಲ. ಈ ಕ್ಷಣ ಒಳ್ಳೆಯದಾಗಿದ್ದ ವ್ಯಕ್ತಿಯ ಸಮಯ ಇನ್ನೊಂದು ಕ್ಷಣದಲ್ಲಿ ಅತ್ಯಂತ ಕೆಟ್ಟದಾಗಬಹುದು. ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ದುಃಖ, ಒಳ್ಳೆಯದು, ಕೆಟ್ಟದ್ದು, ಶುಭ, ಅಶುಭ ಸಂದರ್ಭಗಳು ಬಂದೇ ಬರ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಕೆಟ್ಟ ಸಮಯಗಳು ಯಾವಾಗ ಕೊನೆಗೊಳ್ತವೆ ಮತ್ತು ಅವರ ಒಳ್ಳೆಯ ಸಮಯಗಳು ಯಾವಾಗ ಬರ್ತವೆ ಎಂದು ಕಾತುರದಿಂದ ಕಾಯ್ತಾ ಇರ್ತಾರೆ. ಜೀವನ ಎಂಬುದು ಸುಖ, ದುಃಖ, ನೋವು, ನಲಿವುಗಳ ಪಯಣ. ಈ ಪಯಣದಲ್ಲಿ ನಾವು ಎಲ್ಲವನ್ನೂ ಜಯಿಸಿ ಮುಂದೆ ಸಾಗಲೇಬೇಕು. ಇದಕ್ಕೆ ಜೊತೆಯಾಗಿ ನಿಲ್ಲುವುದೇ ನಮ್ಮ ಸಮಯ. ಸಮಯ ಕೆಟ್ಟದಾಗಿದ್ದಾಗ ನಾವು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಅಂದುಕೊಂಡಿದ್ದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದೇ ಸಮಯ ಒಳ್ಳೆಯದಾಗಿದ್ದರೆ ಚಿಕ್ಕ ಪುಟ್ಟ ಕಾರ್ಯಗಳು ನಮಗೆ ದೊಡ್ಡ ಮಟ್ಟದ ಫಲವನ್ನು ನೀಡ್ತದೆ. ಹಾಗಿದ್ರೆ ಒಳ್ಳೆಯ ಸಮಯ ನಮ್ಮ ಜೀವನದಲ್ಲಿ ಬರುತ್ತಿದ್ದರೆ ನಮ್ಮ ಜೀವನ ಯಾವ ರೀತಿಯಾಗಿ ಬದಲಾಗ್ತದೆ, ಒಳ್ಳೆಯ ಸಮಯ ಆರಂಭವಾಗುವ ಮೊದಲು ನಮಗೆ ಯಾವೆಲ್ಲ ಸೂಚನೆಗಳು ಸಿಗ್ತವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ, ನೀವು ಹೋಗುವ ದಾರಿಯಲ್ಲಿ ಎಲ್ಲಿಯಾದರೂ ನಿಮಗೆ ನಾಣ್ಯಗಳು ಅಥವಾ ದುಡ್ಡು ಸಿಕ್ಕರೆ ಅದು ನಿಮ್ಮ ಒಳ್ಳೆಯ ದಿನಗಳು ಇಂದಿನಿಂದ ಪ್ರಾರಂಭವಾಗಲಿವೆ ಎಂಬುದನ್ನು ತಿಳಿಸ್ತದೆ. ಅಕಸ್ಮಾತ್ ಹಣ ಸಿಗುವುದು ಎಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದ ಮೇಲೆ ಬೀಳಲಿದೆ ಎಂದು ಸೂಚಿಸುತ್ತದೆ. ಇದರರ್ಥ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗಬಹುದು. ಆ ರೀತಿ ದಾರಿಯಲ್ಲಿ ಹಣ ಸಿಕ್ಕರೆ ಅದನ್ನು ಖರ್ಚು ಮಾಡಬಾರದು. ಅದನ್ನು ನಿಮ್ಮ ಬಳಿ ಹಾಗೆ ಇಟ್ಟುಕೊಳ್ಬೇಕು ಅಥವಾ ದೇವರ ಹುಂಡಿಗೆ ಹಾಕಬೇಕು. ಇನ್ನು ನಿಮ್ಮ ಮನೆಯ ಅಂಗಳದಲ್ಲಿ ನೀವು ಇದ್ದಕ್ಕಿದ್ದಂತೆ ಗುಬ್ಬಚ್ಚಿಯ ಚಿಲಿಪಿಲಿಯನ್ನು ಕೇಳಿದರೆ ಇದು ಕೂಡ ಒಳ್ಳೆಯ ಸಂಕೇತವಾಗಿದೆ. ಇದರರ್ಥ ನಿಮ್ಮ ಕೆಟ್ಟ ಸಮಯಗಳು ಕೊನೆಗೊಳ್ಳಲಿವೆ, ನೀವು ಶೀಘ್ರದಲ್ಲಿಯೇ ಬಹಳಷ್ಟು ಸಂತೋಷವನ್ನು ಪಡೆಯಲಿದ್ದೀರಿ ಎಂಬುದಾಗಿದೆ. ಈ ಸಮಯದಲ್ಲಿ ನೀವು ಪಕ್ಷಿಗಳಿಗೆ ಒಂದಿಷ್ಟು ಕಾಳುಗಳನ್ನು ಹಾಗೂ ನೀರನ್ನು ನೀಡಬೇಕು. ಇನ್ನು ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಮುಖ್ಯದ್ವಾರದಲ್ಲಿ ಇದ್ದಕ್ಕಿದ್ದಂತೆ ಎಕ್ಕದ ಗಿಡಗಳು ಬೆಳೆಯಲು ಪ್ರಾರಂಭಿಸಿದರೆ ಇದು ಮಂಗಳಕರ ಮತ್ತು ಧನಾತ್ಮಕ ಸಂಕೇತವಾಗಿದೆ. ಇದರರ್ಥ ನಿಮ್ಮ ಒಳ್ಳೆಯ ದಿನಗಳು ಶೀಘ್ರದಲ್ಲೇ ಪ್ರಾರಂಭವಾಗಲಿವೆ ಎಂಬುದಾಗಿದೆ. ವಾಸ್ತವವಾಗಿ ಎಕ್ಕದ ಸಸ್ಯವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗ್ತದೆ. ಇನ್ನು ಒಂದು ಬಿಳಿ ಹಸು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ಮುಂದೆ ಬಂದು ಕೂಗಲು ಪ್ರಾರಂಭಿಸಿದರೆ ಅಥವಾ ತನ್ನ ಕತ್ತನ್ನು ಅಲುಗಾಡಿಸಲು ಪ್ರಾರಂಭಿಸಿದರೆ ಅದು ಕೆಟ್ಟ ಸಮಯಗಳು ಮುಕ್ತಾಯಗೊಂಡು ಒಳ್ಳೆಯ ಸಮಯಗಳು ಪ್ರಾರಂಭವಾಗುವ ಸಂಕೇತವಾಗಿದೆ. ಆ ಹಸುವಿಗೆ ರೊಟ್ಟಿ, ಬೆಲ್ಲ, ಅನ್ನ ಇತ್ಯಾದಿಗಳನ್ನು ತಿನ್ನಲು ನೀಡುವುದು ಶುಭವಾಗಿರುತ್ತದೆ. ಇನ್ನು ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಸುತ್ತಲೂ ಚಿಟ್ಟೆಗಳನ್ನು ನೋಡಿದರೆ ಇದು ಒಳ್ಳೆಯ ಸಮಯದ ಆರಂಭದ ಸಂಕೇತವಾಗಿದೆ. ಅಲ್ಲದೆ ಮನೆಯಿಂದ ಹೊರಗೆ ಹೋಗುವಾಗ ಬಿಳಿ ಪಾರಿವಾಳಗಳನ್ನು ಕಂಡರೆ ಅದನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗ್ತದೆ. ಹಾಗೆಯೇ ಪ್ರಯಾಣ ಮಾಡುವಾಗ ಅಥವಾ ಮನೆಯಿಂದ ಹೊರಡುವಾಗ ಪೂಜೆಯ ತೆಂಗಿನಕಾಯಿಯನ್ನು ನೋಡುವುದು ಸಹ ಮಂಗಳಕರ ಸಂಕೇತವಾಗಿದೆ. ಇದು ಕೆಲಸದ ಯಶಸ್ಸಿನ ಸಾಧ್ಯತೆಯನ್ನು ಸೂಚಿಸುತ್ತದೆ. ಆದರೆ ನೀವಿಲ್ಲಿ ಹಾಳಾದ ತೆಂಗಿನಕಾಯಿಯನ್ನು ನೋಡುವುದು ಅಶುಭವಾಗಿರ್ತದೆ. ಇನ್ನು ವಿಶೇಷ ಕಾರ್ಯದ ನಿಮಿತ್ತ ಮನೆಯಿಂದ ಹೊರಡುತ್ತಿರುವಾಗ ನೀವು ಯಾರದೋ ಕೈಯಲ್ಲಿ ನೀರು ತುಂಬಿದ ಬಿಂದಿಗೆಯನ್ನು ಅಥವಾ ಪಾತ್ರೆಯನ್ನು ನೋಡಿದರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ ಮತ್ತು ಇದು ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ. ಹೀಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಆರಂಭವಾಗುವ ಮೊದಲು ಮೇಲಿನವುಗಳಲ್ಲಿ ಒಂದಲ್ಲ ಒಂದು ಸೂಚನೆ ಸಿಕ್ಕೇ ಸಿಗ್ತದೆ.